ಹುಬ್ಬಳ್ಳಿಯಲ್ಲಿ ಮರ್ಯಾದಾ ಹತ್ಯೆ ಪ್ರಕರಣ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಪೊಲೀಸರ ತಲೆದಂಡ ಆಗಿದೆ. ಕಾರಣ ಭದ್ರತೆಯನ್ನ ಸರಿಯಾಗಿ ಕೊಟ್ಟಿಲ್ಲ ಅಂತ. ಮಾನ್ಯ ಕೊಲೆಯಾಗಿದ್ದಾಳೆ. ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆಯ ಇಬ್ಬರು ಪೊಲೀಸರನ್ನ ಸಸ್ಪೆಂಡ್ ಮಾಡಲಾಗಿದೆ. ಅಮಾನತು ಮಾಡಿ ಆದೇಶ ಹೊರಡಿಸಿದಂತ ಎಸ್ಪಿ ಗುಂಜನಾರ್ಯ, ಎಸ್ಪಿ ವಾಕಿ ಸಂಗಮೇಶ್ ಸಾಗರ್ ಹಾಗೂ ಪಿಸಿ ಚಂದ್ರಕಾಂತ್ ರಾಥೋಡ್ ಇಬ್ರು ಕೂಡ ಸಸ್ಪೆಂಡ್ ಆಗಿರೋದು. ಸರಿಯಾಗಿ ಮಾಹಿತಿ ನೀಡೋದಕ್ಕೆ ವಿಫಲರಾಗಿದ್ದಾರೆ, ಭದ್ರತಾ ಲೋಪ ಇದೆ ಅನ್ನುವಂತ ಆರೋಪವನ್ನ ಹೊತ್ತು ಇಬ್ರು ಕೂಡ ಅಮಾನತಾಗಿದ್ದಾರೆ. ವಿವೇಕಾನಂದ್ ಹಾಗೂ ಮಾನ್ಯ ಇಬ್ರು ಕೂಡ ಅಂತರ್ಜಾತಿ ವಿವಾಹ ಆಗಿದ್ರು. ತದನಂತರ 7 ತಿಂಗಳ ನಂತರ ಸ್ವಗ್ರಾಮಕ್ಕೆ ಬಂದಿದ್ರು. ಆದ್ರೆ ಆಕೆಯ ಕುಟುಂಬಸ್ಥರೇ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಆಕೆಯನ್ನ ಕೊಂದು ಹಾಕಿದ್ರು. ಈಗಾಗಲೇ ಅಂತ್ಯಕ್ರಿಯೆ ಆಗಿ 2 ದಿನ ಆಯ್ತು. ನಿನ್ನೆ ಡಿಸಿ ಆ ಜಾಗಕ್ಕೆ ಭೇಟಿ ಕೊಟ್ಟಿದ್ರು. ತದನಂತರ ಆಸ್ಪತ್ರೆಗೆ ಹೋಗಿದ್ರು. ಅಲ್ಲೂ ಕೂಡ ದಲಿತ ಸಂಘಟನೆಗಳು ತರಾಟೆಗೆ ತೆಗೆದುಕೊಂಡಿದ್ರು ಡಿಸಿ ಅವ್ರನ್ನ, ದಿವ್ಯಪ್ರಭು ಅವ್ರನ್ನ. ಈಗ ಇಬ್ರು ನೋಡಿ ಸಸ್ಪೆಂಡ್ ಆಗಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಪಿ ವಾಕಿ ಸಂಗಮೇಶ್ ಸಾಗರ ಹಾಗೂ ಪಿಸಿ ಚಂದ್ರಕಾಂತ್ ರಾಥೋಡ್ ಇಬ್ಬರನ್ನು ಸಸ್ಪೆಂಡ್ ಮಾಡಲಾಗಿದೆ. ಕಾರಣ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಲಿ, ಜೊತೆಗೆ ಇಲ್ಲಿ ಏನು ಘಟನೆ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನಾಗಲಿ ಸರಿಯಾಗಿ ಕೊಟ್ಟಿಲ್ಲ ಅನ್ನೋದು, ಮತ್ತೊಂದು ಅವರಿಗೆ ಭದ್ರತೆ ಸರಿಯಾಗಿ ಕೊಟ್ಟಿಲ್ಲ ಅನ್ನೋ ಆರೋಪ.